ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥ ಸನಾತನವಾದಿ ನ್ಯಾಯಾಧೀಶರ ಕ್ರಮವನ್ನು ಈ ದೇಶದ ಎಲ್ಲ ಜನರು ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕಾದಂತಹ ಸಂದರ್ಭ ಅಂತೇಳಿ ನಾನು ಆ ಘಟನೆಯನ್ನು ಖಂಡಿಸ್ತೇನೆ. ಮತ್ತು ಯಾರು ಆ ಸನಾತನವಾದಿ, ಇವತ್ತು ಕೂಡ ಪತ್ರಿಕೆಯಲ್ಲಿ ನಾನು ನೋಡಿದೆ, ನಾನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸೋದಿಲ್ಲ, ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಒಬ್ಬ ಕಠೋರ ಮನಸ್ಸಿನ, ವಿಕೃತ ಮನಸ್ಸಿನ ಒಬ್ಬ ನ್ಯಾಯಾಧೀಶನ ಮೇಲೆ ಪೊಲೀಸರು ಅವರೇ ಸ್ವಯಂವಾಗಿ ಸುವಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಗವಾಯಿ ಅವರು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ, ಅವರೊಬ್ಬ ಉತ್ತಮ ನಡವಳಿಕೆಯಿಂದ ಅವರ ವಿದ್ವತ್ತಿನ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅದು ಯಾವುದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ. ಅದು ಅವರ ಒಂದು ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಏನು ಈ ನ್ಯಾಯಾಧೀಕರಣದಲ್ಲಿ ಏನು ಕೊಲಿಜಿಯಂ ಏನಿದೆ, ಕೊಲಿಜಿಯಂನವರು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಅಂತಹ ಒಬ್ಬ ಉತ್ತಮ ಗುಣಮಟ್ಟದ ನಡವಳಿಕೆಯ ವ್ಯಕ್ತಿಯನ್ನು, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಸನಾತನವಾದಿಗಳು ಈ ರೀತಿಯ ಶೂ ಎಸೆಯುವಂಥದ್ದು, ಈ ರೀತಿಯ ಅಗೌರವವನ್ನು ನಮ್ಮ ದೇಶದ ನ್ಯಾಯಾಂಗದ ಒಂದು ಇತಿಹಾಸದಲ್ಲಿ ಒಂದು ಕರಾಳ ಛಾಯೆ ಅಂತೇಳಿ ನಾನು ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತೇನೆ. ಅದು ಯಾರು ಮನುಷ್ಯ ಸನಾತನವಾದಿ ಆತ ಇನ್ನೂ ಕೂಡ ಆ ಒಂದು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶಾಲ ಹೃದಯನೂ ಕೂಡ ಇಲ್ಲದೇ ಇರತಕ್ಕಂಥ ಒಬ್ಬ ಕಠೋರ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು, ಕಾನೂನಿನಂತೆ ಕ್ರಮ ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಸೂಚನೆ. ಈ ದೇಶದ ಏನು ಸನಾತನವಾದಿಗಳೇನಿದ್ದಾರೆ, ಸನಾತನವಾದಿಗಳ ಧೈರ್ಯ ಮೆಚ್ಚಬೇಕಾ. ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒಬ್ಬ ವಕೀಲನಾಗಿ ಈ ರೀತಿಯ ಶೂ ಎಸೆತಕ್ಕಂಥದ್ದು ಅಂತ ಹೇಳಿದ್ರೆ ಮುಂದೆ ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥ ಒಂದು ದಿಕ್ಸೂಚಿ ಅಂತೇಳಿ ನಾವು ಅದು ಕೂಡ ಭಾವಿಸ್ಬೇಕಾಗ್ತದೆ. ನೋಡಿ, ಕೆಲವು ಜನ ಯಾರ ಮಾತು ಏನು ಕೇಳದೆ ಇರೋರು ಇರ್ತಾರೆ, ಅವ್ರಿಗೆ ಯಾರೇನು ಹೇಳಲಿಕ್ಕಾಗೋದಿಲ್ಲ. ಆತನಿಗೆ 71 ವರ್ಷ ವಯಸ್ಸಾಗಿದೆ. ವಕೀಲ ವೃತ್ತಿನಲ್ಲಿ ಸುಮಾರು ಏನಿಲ್ಲ ಅಂದರೂ 40 ವರ್ಷನಾದರೂ ಕೂಡ ಅನುಭವ ಇರ್ತದೆ. ಆತನು ಕೂಡ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲನಾಗಿ ಈ ರೀತಿಯ ಕ್ರಮ, ಈ ರೀತಿಯ ಕೃತ್ಯವನ್ನು ಎಸಗ್ತಾರೆ ಅಂತ ಹೇಳಿದ್ರೆ ಇದು ಯಾರೂ ನಂಬಲಿಕ್ಕೂ ಕೂಡ ಆಗ್ತಾಯಿಲ್ಲ. ಆ ರೀತಿಯ ಒಂದು ಘಟನೆ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವನೆ ಮಾಡ್ತೇನೆ. ಮತ್ತು ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹಿಂದೆ ಯಾರೋ ಇದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸನಾತನವಾದಿಗಳು ಸನಾತನ ಧರ್ಮದಿಂದ ಪ್ರೇರಣೆ ಆಗಿ ಈ ರೀತಿ ಮಾಡಿರಬಹುದು ಅಂತೇಳಿ ನಾನು ಊಹೆ ಮಾಡ್ತೇನೆ. ಸನಾತನ ಧರ್ಮದ ರೀಸನ್ ಏನು, ನೀವೇನು ಯಾವುದಕ್ಕೆ ನೋಡಿ, ಅವರು ಯಾವುದೋ ಒಂದು ದೇವಸ್ಥಾನದಲ್ಲಿ ವಿಷ್ಣು ವಿಗ್ರಹವನ್ನು ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಒಂದು PA ಹಾಕ್ಕೊಂಡಿರ್ತಾರೆ, ಅದಕ್ಕೆ ಡೈರೆಕ್ಷನ್ ಕೊಡಿ ಅಂತ. ಅವ್ರೇನು ಮಾಡಿದ್ದಾರೆ, ಆಲ್ ದೋಸ್ ಏರಿಯಾ ಈಸ್ ಕಮಿಂಗ್ ಅಂಡರ್ ದಿ ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಅದು ನಾವು ಕೋರ್ಟ್ ಇಂಟರ್ಫಿಯರ್ ಮಾಡೋಕ್ಕಾಗೋದಿಲ್ಲ ಅಂತ ಏನೋ ಒಂದು ಒಪಿನಿಯನನ್ನು ಕೋರ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರೇನೋ ಆದೇಶ ಬರೆದಿಲ್ಲ. ಅದು ಕೋರ್ಟಲ್ಲಿ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಿದ್ದಂಗೆ ಈತ ನಮ್ಮ ಸನಾತನವಾದಿಗಳಿಗೆ ವಿರುದ್ಧ ಇದ್ದಾನೆ, ಒಬ್ಬ ದಲಿತ ಇದ್ದಾನೆ, ದಲಿತರು ಅಂತಿದ್ದಂಗೆ ಸನಾತನವಾದಿಗಳಿಗೆ ವಿರೋಧಿಗಳು ಅಂತಕ್ಕಂಥ ಒಂದು ಕಲ್ಪನೆ ದೇಶದಲ್ಲಿ ಇದೆ. ಆ ಒಂದು ಕಲ್ಪನೆ ಹಿನ್ನೆಲೆಯಲ್ಲಿ ಆ ನ್ಯಾಯಾಧೀಶರ ಮುಂದೆ ಈ ವಕೀಲ ಈ ರೀತಿಯ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತೇಳಿ ನಾನು ಭಾವಿಸ್ತೇನೆ, ಹೊರತು ಬೇರೆ ಏನಲ್ಲ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಮುಂದೆ ಅನುಚಿತವಾಗಿ ವರ್ತನೆಯನ್ನು ಮಾಡಿರ್ತಕ್ಕಂಥ ಸನಾತನವಾದಿ ನ್ಯಾಯಾಧೀಶರ ಕ್ರಮವನ್ನು ಈ ದೇಶದ ಎಲ್ಲ ಜನರು ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕಾದಂತಹ
ಸಂದರ್ಭ ಅಂತೇಳಿ ನಾನು ಆ ಘಟನೆಯನ್ನು ಖಂಡಿಸ್ತೇನೆ. ಮತ್ತು ಯಾರು ಆ ಸನಾತನವಾದಿ, ಇವತ್ತು ಕೂಡ ಪತ್ರಿಕೆಯಲ್ಲಿ ನಾನು ನೋಡಿದೆ, ನಾನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನಾನು ವಿಷಾದ ವ್ಯಕ್ತಪಡಿಸೋದಿಲ್ಲ, ನಾನು ಜೈಲಿಗೆ ಹೋಗ್ಲಿಕ್ಕೂ ಕೂಡ ಸಿದ್ಧ ಅಂತಕ್ಕಂಥ ಒಬ್ಬ ಕಠೋರ ಮನಸ್ಸಿನ, ವಿಕೃತ ಮನಸ್ಸಿನ ಒಬ್ಬ ನ್ಯಾಯಾಧೀಶನ ಮೇಲೆ ಪೊಲೀಸರು ಅವರೇ ಸ್ವಯಂ ಆಗಿ ಸುವಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿ ಅವರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಗವಾಯಿ ಅವರು ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಭಾರತ ದೇಶದ, ಅವರೊಬ್ಬ ಉತ್ತಮ ನಡವಳಿಕೆಯಿಂದ ಅವರ ವಿದ್ವತ್ತಿನ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅದು ಯಾವುದೇ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅಲ್ಲ. ಅದು ಅವರ ಒಂದು ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ವಿದ್ವತ್ತನ್ನು ಗುರುತಿಸಿ ಅವರಿಗೆ ಏನು ಈ ನ್ಯಾಯಾಧೀಕರಣದಲ್ಲಿ ಏನು ಕೊಲಿಜಿಯಂ ಏನಿದೆ, ಕೊಲಿಜಿಯಂನವರು ಅವರನ್ನು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಅಂತಹ ಒಬ್ಬ ಉತ್ತಮ ಗುಣಮಟ್ಟದ ನಡವಳಿಕೆಯ ವ್ಯಕ್ತಿಯನ್ನು, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಸನಾತನವಾದಿಗಳು ಈ ರೀತಿಯ ಶೂ ಎಸೆಯುವಂಥದ್ದು, ಈ ರೀತಿಯ ಅಗೌರವವನ್ನು ನಮ್ಮ ದೇಶದ ನ್ಯಾಯಾಂಗದ ಒಂದು ಇತಿಹಾಸದಲ್ಲಿ ಒಂದು ಕರಾಳ ಛಾಯೆ ಅಂತೇಳಿ ನಾನು ಮತ್ತೊಮ್ಮೆ ಆ ಘಟನೆಯನ್ನು ಖಂಡಿಸ್ತೇನೆ. ಅದು ಯಾರು ಮನುಷ್ಯ ಸನಾತನವಾದಿ, ಆತ ಇನ್ನೂ ಕೂಡ ಆ ಒಂದು ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಶಾಲ ಹೃದಯನೂ ಕೂಡ ಇಲ್ಲದೇ ಇರತಕ್ಕಂಥ ಒಬ್ಬ ಕಠೋರ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು, ಕಾನೂನಿನಂತೆ ಕ್ರಮ ತೆಗೆದುಕೋಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಇದು ಸೂಚನೆ. ಈ ದೇಶದ ಏನು ಸನಾತನವಾದಿಗಳೇನಿದ್ದಾರೆ, ಸನಾತನವಾದಿಗಳ ಧೈರ್ಯ ಮೆಚ್ಚಬೇಕಾ. ಒಂದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಒಬ್ಬ ವಕೀಲನಾಗಿ ಈ ರೀತಿಯ ಶೂ ಎಸಿತಕ್ಕಂಥದ್ದು ಅಂತ ಹೇಳಿದ್ರೆ ಮುಂದೆ ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥ ಒಂದು ದಿಕ್ಸೂಚಿ ಅಂತೇಳಿ ನಾವು ಅದು ಕೂಡ ಭಾವಿಸ್ಬೇಕಾಗ್ತದೆ. ನೋಡಿ, ಕೆಲವು ಜನ ಯಾರ ಮಾತು ಏನು ಕೇಳದೆ ಇರೋರು ಇರ್ತಾರೆ, ಅವ್ರಿಗೆ ಯಾರೇನು ಹೇಳಲಿಕ್ಕಾಗೋದಿಲ್ಲ. ಆತನಿಗೆ 70 ವರ್ಷ 71 ವರ್ಷ ವಯಸ್ಸಾಗಿದೆ. ವಕೀಲ ವೃತ್ತಿನಲ್ಲಿ ಸುಮಾರು ಏನಿಲ್ಲ ಅಂದರೂ 40 ವರ್ಷನಾದರೂ ಕೂಡ ಅನುಭವ ಇರ್ತದೆ. ಆತನು ಕೂಡ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ವಕೀಲನಾಗಿ ಈ ರೀತಿಯ ಕ್ರಮ, ಈ ರೀತಿಯ ಕೃತ್ಯವನ್ನು ಎಸಗ್ತಾರೆ ಅಂತ ಹೇಳಿದ್ರೆ ಇದು ಯಾರೂ ನಂಬಲಿಕ್ಕೂ ಕೂಡ ಆಗ್ತಾಯಿಲ್ಲ. ಆ ರೀತಿಯ ಒಂದು ಘಟನೆ ಅಂತೇಳಿ ನಾನು ವೈಯಕ್ತಿಕವಾಗಿ ಭಾವನೆ ಮಾಡ್ತೇನೆ. ಮತ್ತು ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಅವ್ರ ಹಿಂದೆ ಯಾರೋ ಇದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಸನಾತನವಾದಿಗಳು ಸನಾತನ ಧರ್ಮದಿಂದ ಪ್ರೇರಣೆ ಆಗಿ ಈ ರೀತಿ ಮಾಡಿರಬಹುದು ಅಂತೇಳಿ ನಾನು ಊಹೆ ಮಾಡ್ತೇನೆ. ಸನಾತನ ಧರ್ಮದ ರೀಸನ್ ಏನು, ನೀವೇನು ಯಾವುದಕ್ಕೆ ನೋಡಿ, ಅವರು ಯಾವುದೋ ಒಂದು ದೇವಸ್ಥಾನದಲ್ಲಿ ವಿಷ್ಣು ವಿಗ್ರಹವನ್ನು ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಒಂದು PA ಹಾಕ್ಕೊಂಡಿರ್ತಾರೆ, ಅದಕ್ಕೆ ಡೈರೆಕ್ಷನ್ ಕೊಡಿ ಅಂತ. ಅವ್ರೇನು ಮಾಡಿದ್ದಾರೆ, ಆಲ್ ದೋಸ್ ಏರಿಯಾ ಈಸ್ ಕಮಿಂಗ್ ಅಂಡರ್ ದಿ ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಅದು ನಾವು ಕೋರ್ಟ್ ಇಂಟರ್ಫಿಯರ್ ಮಾಡೋಕ್ಕಾಗೋದಿಲ್ಲ ಅಂತ ಏನೋ ಒಂದು ಒಪಿನಿಯನನ್ನು ಕೋರ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರೇನು ಆದೇಶ ಬರೆದಿಲ್ಲ. ಅದು ಕೋರ್ಟಲ್ಲಿ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಿದ್ದಂಗೆ ಈತ ನಮ್ಮ ಸನಾತನವಾದಿಗಳಿಗೆ ವಿರುದ್ಧ ಇದ್ದಾನೆ, ಒಬ್ಬ ದಲಿತ ಇದ್ದಾನೆ, ದಲಿತರು ಅಂತಿದ್ದಂಗೆ ಸನಾತನವಾದಿಗಳಿಗೆ ವಿರೋಧಿಗಳು ಅಂತಕ್ಕಂಥ ಒಂದು ಕಲ್ಪನೆ ದೇಶದಲ್ಲಿ ಇದೆ. ಆ ಒಂದು ಕಲ್ಪನೆ ಹಿನ್ನೆಲೆಯಲ್ಲಿ ಆ ನ್ಯಾಯಾಧೀಶರ ಮುಂದೆ ಈ ವಕೀಲ ಈ ರೀತಿಯ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತೇಳಿ ನಾನು ಭಾವಿಸ್ತೇನೆ, ಹೊರತು ಬೇರೆ ಏನಲ್ಲ.